ಮಕರ ಸಂಕ್ರಾಂತಿ ಹಬ್ಬ ದೇಶದ ಎಲ್ಲೆಡೆ ಮನೆ ಮಾಡಿದೆ. ಇದರ ಬೆನ್ನಲ್ಲೇ ಮಲೆನಾಡ ಹೆಬ್ಬಾಗಿಲಿರುವ ಧಾರ್ಮಿಕ ಕ್ಷೇತ್ರ ಸಿಗಂದೂರಿನಲ್ಲಿ ಜಾತ್ರೆಯ ಸಡಗರ ಭರದಿಂದ ಸಾಗಿದೆ. ಜನವರಿ 14 ಮತ್ತು 15ರಂದು ಈ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಬಿಡುವಿಲ್ಲದ ಸಿದ್ಧತೆ ನಡೆದಿದೆ. ದೇವಿಯ ಮೂಲಸ್ಥಾನ ಸೀಗೆ ಕಣಿವೆಯಲ್ಲಿ ಜಾತ್ರೆಗೆ ಚಾಲನೆ ಸಿಗಲಿದೆ. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳ ಕ್ಷೇಮಾಭಿವೃದ್ಧಿಗಾಗಿ ಹಲವು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಸುಮಾರು 30,000ಕ್ಕೂ ಅಧಿಕ ಭಕ್ತಾದಿಗಳು ಆಗಮಿಸಲಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಸಿಗಂದೂರು ಚೌಡೇಶ್ವರಿ ಎಂದರೆ ಮಲೆನಾಡ ಜನರಿಗೆ ಎಲ್ಲಿಲ್ಲದ ಭಕ್ತಿ. ಶರಾವತಿ ಹಿನ್ನೀರನ್ನು ದಾಟಿ ದೇವಸ್ಥಾನಕ್ಕೆ ಲಾಂಚ್ ಮೂಲಕ ಹೋಗುವ ಈ ದಾರಿ ದೇವಸ್ಥಾನವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿದೆ. ಈಗಾಗಲೇ ದೇವಸ್ಥಾನ ತಳಿರು ತೋರಣಗಳಿಂದ ಅಲಂಕೃತವಾಗಿದ್ದು ಪ್ರವಾಸಿಗರು ಮತ್ತು ಭಕ್ತಾದಿಗಳು ಸಾಗರ ಹೋಟೆಲ್ ಹಾಗೂ ಲಾಡ್ಜ್ಗಳನ್ನು ಕೆಲ ದಿನಗಳ ಹಿಂದೆಯೇ ಬುಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೇನು ಐತಿಹಾಸಿಕ ಸೇತುವೆ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದ್ದು ಕೆಲವೇ ದಿನಗಳಲ್ಲಿ ಭಕ್ತಾದಿಗಳು ಸೇತುವೆ ಮೇಲೆ ಓಡಾಡಲು ಅವಕಾಶ ಕಲ್ಪಿಸಲಾಗುತ್ತೆ. ಅದೇನೇ ಇದ್ರೂ ಮಲೆನಾಡು ಸಿಗಂದೂರು ಚೌಡೇಶ್ವರಿ ಜಾತ್ರೆಗೆ ಸಜ್ಜಾಗಿದ್ದು ಮಕರ ಸಂಕ್ರಮಣದ ದಿನವೇ ಈ ಜಾತ್ರೆ ನಡೆಯಲಿರುವುದು ಜಾತ್ರೆಗೆ ಇನ್ನಷ್ಟು ಮೆರುಗು ತರಲಿದೆ. ತುಮರಿ ಬ್ಯಾಕೋಡು ಕಡೆ ಸಿಗಂದೂರಿನಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಾಲಯ ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತೆ. ಹಬ್ಬದ ಸಂದರ್ಭದಲ್ಲಂತೂ ಬಹಳಷ್ಟು ಜನ ಭಕ್ತರ ಸಮೂಹ ಅಲ್ಲಿ ನೆರೆಯುತ್ತೆ. ಸಂಕ್ರಮಣದ ದಿನ ಸಿಗಂದೂರಿನಲ್ಲಿ ಜಾತ್ರೆ ಆರಂಭವಾಗುತ್ತೆ. 2025ರ ಜಾತ್ರೆಗೆ ಈಗ ಭಾರೀ ಸಿದ್ಧತೆ ನಡೆದಿದೆ. ದೇವಸ್ಥಾನ ಪ್ರಮುಖ ಪ್ರವಾಸಿ ಆಕರ್ಷಣೆಯೂ ಸಹ ಹೌದು. ಯಾಕಂದರೆ ಲಾಂಚ್ನಲ್ಲಿ ಜನ ಹೋಗೋದನ್ನ ಜೊತೆಗೆ ಆ ಹಿನ್ನೀರನ್ನು ದಾಟಿ ದೇವರ ದರ್ಶನ ಪಡೆಯೋದನ್ನು ಅದಕ್ಕಾಗಿಯೇ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾರೆ. ಹಾಗಾಗಿ ಇನ್ನೇನು ಸ್ವಲ್ಪ ದಿನಕ್ಕೆ ಬಹುಶಃ ಈ ಸಿಗಂದೂರು ಸೇತುವೆ ಏನಿದೆ, ಸಿಗಂದೂರು ಸೇತುವೆಯೂ ಸಹ ಉದ್ಘಾಟನೆ ಆಗಬಹುದು. ಸಂಸದರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸೇತುವೆಯು ಉದ್ಘಾಟನೆ ಆದರೆ ಈ ಸಿಗಂದೂರಿಗೆ ಇನ್ನಷ್ಟು ಮೆರುಗು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.